ನೋಡಿ ಫ್ರೆಂಡ್ಸ್, ಉರ್ತೆ ಹಿಡಿಯೋದು ಹಿಂಗೆ ಬಲೆ ಹಾಕ್ಬಿಟ್ಟಿರ್ತಾರೆ. ಬಲೆ ಹಾಕ್ಕೊಂಡು ವೆಯ್ಟ್ ಮಾಡ್ತಾರೆ. ಎಷ್ಟೊತ್ತಾದರೂ ಪರವಾಗಿಲ್ಲ ವೆಯ್ಟ್ ಮಾಡ್ತಾರೆ. ಒಳಗಡೆಗೆ ಹೋಗಿ ಉರ್ತೆ ಸಿಗಾಕೊಂಬಿಡುತ್ತೆ. ಬಲೆ ಕಟ್ಟಿರ್ತಾರೆ. ಈ ಥರ ಸ್ಟ್ಯಾಂಡ್ ಹೋಗಿದ ತಕ್ಷಣ ಅದು ಅಲ್ಲೋಗಿ ಹಿಡ್ಕೊಂಡ ತಕ್ಷಣ ಇದು ಲಾಕ್ ಓಪನ್ ಆಗಿ ಇದಾಗ್ಬಿಡುತ್ತೆ, ಕ್ಲೋಸ್ ಆಗಿಬಿಡುತ್ತೆ, ಸಿಗಾಕೊಂಬಿಡುತ್ತೆ. ಅಂತೀರಾ? ಹಾಂ, ಎಷ್ಟು ಒಂದು 2 ಅವರ್ ಕುತ್ಕೊಂತೀರಾ? ಹಾಂ, ಫೋಟೋ ಹೊಡ್ಕೊಂಡವ್ರೆ. ಹ್ಞೂ, 2-3 ಕೊಯ್ಕೊಂಡ್ರೆ ಹ್ಞೂ, 2-3 ಕೊಯ್ಕೊಂಡ್ರೆ ಒಂದು 3-4 ಜನಕ್ಕೆ ಸಾಂಬಾರು ಆಗುತ್ತೆ. ಅಷ್ಟೇ. ಉರ್ತೆ ಅಂದರೆ ನಮ್ಮ ಲೋಕಲಾಗಿ ಏನಂತಾರೆ ಹೇಳ್ರಿ? ಅವು ಇದು ಎಂಥದಪ್ಪ ಬರೋಲ್ಲ ನನಗೆ. ಇವು ಅಂತ ಉಂಟು ಹೇಳ. ಉರ್ತೆ ಅಂದ್ರೆ ಏನು ಹೇಳು? ಹಳ್ಳಿದು ಅಳಿಲ್ ಅಂತಾರೆ. ಎಲ್ಲ ಹಾಕಿದ್ವಿ, ಟೈಮ್ ಆಯಿತು, ಎಲ್ಲ ಬರ್ತಾವಂತನ ನೀವು ಗಲಾಟೆ ಮಾಡ್ತಿದ್ರಲ್ಲ, ಹೋಗ್ಬಿಡು. ಒಂದು ಹೋಗ್ತಿರ್ಲಿಲ್ಲ. ಅದು ಸಿಕ್ಬೇಕಲ್ಲ ನೋಡು. ಆವಾಗಿಂದ ಕಾಯ್ಕೊಂಡಿದ್ದೀನಿ. ನಾವು ಕಣ್ಣಾಗ ನೋಡೋಣ ಅಂದ್ರೆ ಕಮ್ಮಿ. ಡೈಲಿ ಹಾಕ್ತೀರಾ? ಇಲ್ಲ, ಡೈಲಿ ಹಾಕ್ತಾರೆ. ನಾವು ಬದುಕ್ಬಿಟ್ಟು ಬಾಳ್ಬಿಟ್ಟು ಎಲ್ಲ ಯಾವಾಗ ಒಂದು ಬಿಡುವಾಗಿದ್ದಕ್ಕೆ ಬಂದಿದ್ದೆ. ಅದು ಭಾನುವಾರ ಅಲ್ಲ? ನಿಮ್ದು ಪಟ್ಟೆ ಹೊಲ, ಇದು ತೋಟ ಇರೋದು ಒಳಗಾಗಿ ನಿಮ್ದೇನೆ. ಒಂದು 3 ಬೆಳೆದಪ್ಪ ಹಾಕೈತೆ ಅಷ್ಟೇ. ಏನು ಹತ್ತತ್ರ ನಿಮ್ಗೊಂದು 4-5 ಜನಕ್ಕೆ ಬರೀ ಟೇಸ್ಟ್ ಮಾಡೋಕ್ಕಾದ್ರೂ ಸಾಕಲ್ವಾ? ನಾವಿರೋರು 3 ಇದ್ದೀವಿ, ಸಾಕು. ಒಂದು 3 ಸಿಕ್ಕಿದ್ರು ಸಾಕು. ಒಂದು 3 ಸಿಕ್ಕರು ಸಾಕು. ಏನು ಹಾಕಿದ್ರು ಅದ್ರೊಳಗಡೆ? ಎಲ್ಲಿ ಅದ್ರೊಳಗಡೆ ಏನು ಹಾಕಿಲ್ಲ. ಅವು ಹಣ್ಣಿಗೆ ಹೋಗ್ಯವಲ್ಲ, ಮೇಲೆ ಮೇಯಕ್ಕೆ ಹೋಗ್ಯವಲ್ಲ, ಹೋಗ್ತಾವ ಇತ್ತಂತ ಕಟ್ಟಿದ್ದೆ ಬಲೆ. ಬಟ್ ನೋಡಿರ್ಬೇಕಲ್ಲ, ನೀವು ಇಲ್ಲೇ ಓಡಾಡ್ತೇವೆ ಅಂತ ಗೊತ್ತಿರ್ಬೇಕಲ್ಲ? ಒಂದಿನ ಹಿಂಗೆ ಬಂದೆ, ಇಷ್ಟೊತ್ತಿನ ಬಲೆ ಹಾಕಿದ್ದೆ. ನನ್ನ ಮಗನ ಈ ಕಡೆ ಕಿತ್ತೋದು ಹೊರತಾಗಿ ಹೋಗ್ಲಿಲ್ಲ. ಅದಕ್ಕೆ ಬಿಟ್ಟಿದ್ದೆ. ಹಿಂಗಾರು ಇಷ್ಟೊತ್ತಾದರೂ ಒಂದನ ಬರಲಿಲ್ಲ. ನಾನು ಇನ್ನೊಂದು 5 ನಿಮಿಷ ನೋಡಿ ಹೊರಟೆ. ಒಳ್ಳೆ ಟೇಸ್ಟ್ ಆಗುತ್ತೆ ಸಾಂಬಾರು ಮಾತ್ರ. ನಾನು ಒಂದು ಯಾವುದು ಇರಲ್ಲ ಮಾಂಸ. ಇದು ನಾನು ಒಂದು ಸತಿನೋ 2 ಸತಿ ತಿಂದಿದ್ದೆ ಅಷ್ಟೇ. ಅದು ನಮ್ಮ ಊರಿಗೆ, ನಮ್ಮದು. ಅದಕ್ಕೆ ಉಪ್ಪು ಖಾರ ಸಣ್ಣಕ್ಕೆ ಹಾಕ್ಬಿಟ್ಟು ಚೆನ್ನಾಗೇ ಸುಟ್ಬಿಡ್ಬೇಕು. ಇದ್ರಾಗೆ ಸ್ಟೌವಿನ ಮೇಲೆ ಸುಟ್ಬಿಟ್ಟು ಒಂದು ಕಾಯಿ ನೆಂಚ್ಕೊಂಡು ತೆಂಗಿನಕಾಯಿ, ಒಣ ತೆಂಗಿನಕಾಯಿ ತಿಂದರೆ ಒಳ್ಳೆ ಟೇಸ್ಟ್. ಅಯ್ಯೋ, ಎಲ್ಲ ತಿಂತೈತೆ. ಈ ತೋಟ ಅವರಲ್ಲ, ಅವರೆಲ್ಲ ಇದನ್ನು ಸಿಡಿ ಇಕ್ಕಿ ಕೆಡವಿ ತಗೊಂಡೋಗ್ತಾರೆ. ತೋಟದಾರ ಅಡಿಕೆ ಒಣಗಿ ಕಡಿತಾವಂತೆ. ಬಟ್ ಇವನು ಒಂದು ಕುದ್ಸೋದು ಗೀದ್ಸೋದೆಲ್ಲ ಏನು ಬೇಡ, ಸುಮ್ಮನೆ ಮೇಲ್ಗಡೆ ಸಾಂಬಾರು ಬೇಯಿಸ್ಬಿಟ್ಟು ಅದ್ರ ಮೇಲೆ ಒಳಗಡೆ ಹಾಕಿದ್ರು ಸಾಕು. ಒಳ್ಳೆ ಟೇಸ್ಟ್. ಅದು ಈ ಮೊಲದ ಮಾಂಸ, ಮೊಲ ಸ್ವಲ್ಪ ಹುಳಿ ಬರ್ತದಲ್ಲ? ಇಲ್ಲ, ಏನು ಹುಳಿ ಬರಲ್ಲ. ಏನು ತಿಂತೈತೆ ಅದು ಹುಳಿ ಬರಕ್ಕೆ? ಅಲ್ಲ, ಹುಲ್ಲಂದೆ ಮಾಂಸನೇ ಹುಳಿ ಇರ್ತದೇನೋ? ಇಲ್ಲ ಇಲ್ಲ, ಅದಲ್ಲ. ಮೀನಿನ ಸಾರು ಹುಳಿ ಬರ್ತೈತೆ. ಹಾಂ, ಮೀನುಂಡು ಹುಳಿ ಹುಳಿ ಹುಳಿ. ಈ ಅಡವಿ ಅಂತಿ ಪಾಡು ಹುಳಿ ಬರ್ತೈತಿ. ಅಯ್ಯೋ, ನಾವು ಅಡವೆ ಅಂದಿ ನಡುವೆಲ್ಲ ಕೆಡಬಿದ್ವಿ. ಓಹ್, ಹೌದಾ? ಬಲೆ ಮಾಡ್ಕೊಂಡಿದ್ದೀವಲ್ಲ, ಎಲ್ಲ ಊರವರು ತಗೊಂಡೋಗ್ತಾರೆ. ನಿಮ್ಮ ಹತ್ರನಾ? ಅಲ್ಲಿ ಬಂಡಿಪಾಳ್ಯದ ಹತ್ರ. ಹಂಗಾರೆ ನಂಬರ್ ಕೊಡಿ. ನಂಬರ್ ಕೊಡ್ತೀವಿ. ನೀವು ಬೆಂಗಳೂರಿಂದ ಬರೋಕೆ ನಾನು ಪ್ರತಿ 2 ವಾರಕ್ಕೊಂದ್ಸತಿ ಬರ್ತೀನಲ್ಲ. ಅಲ್ಲ ಸರಿ, ನಾವು ಎಂಥ ದಿನ ಹೋಗ್ತೀವೋ. ನಮ್ಮ ಮಾವರ್ಗೆ ಹೇಳ್ಬಿಟ್ಟಿದ್ರೆ ಒಂದು ಸಾಂಬಾರು ಗಿಂಬಾರಾದರೂ ಮಾಡಿ ಇಕ್ಕಿಸ್ಬಿಡ್ತಾರೆ. ನಮಗೆ ಸಿಗೋದೇ ಅಪರೂಪ, ನಿಮಗೆ ಗೊತ್ತಲ್ಲ. ಅದೇ ಅವ್ರಿಗೆ ಹೇಳಿದ್ರೆ, ನಿಮ್ಮ ಅಪ್ಪರೇ ಇಲ್ಲವರಲ್ಲ, ಅವ್ರಿಗೆ ಹೇಳಿದ್ರೆ ಇದು ಮಾಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ದೊಡ್ಡಮಣ್ಣ. 7 kg 8 kg ತಗೊಂಡೋಗ್ಬಿಟ್ಟು ಎಲ್ಲ ಒಂತಾಗ ಒಂದು 5-6-7 ಜನ ಕಲ್ತ್ಕೊಂಡ್ಬಿಡ್ತಾರೆ. ಎಲ್ಲ ಅಲ್ಲೇ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಹಂದಿ ಮಾಂಸ. ಅದೇ ಇದು. ಬಟ್ ಇದೆಲ್ಲ ಸಿಗುತ್ತೆ ಪೋರ್ಕು. ನಮಗೆ ತೋಟದ ಇದೆಂಥದ್ದು ಕಾಡಂದಿ ಅಂದರೆ ಕಷ್ಟವೇ.
ಕಾಡಿನಾಗಿರ್ತಾವೆ. ಬಟ್ ಅದು ಮಾಂಸ ಮಾತ್ರ ಭಲೇ ಚಂದ. ತಿಂತಿದ್ದೀನಿ ನಾನು. ಪಾವಗಡ ತಾಲೂಕು ನಮ್ಮದು. ಹಾಂ ಹಾಂ. ಈ ಕಡೆ ಆದ್ರೂ ನಾವು ಆ ಕಡೆಗೆ ನಮ್ಮ ಕಡೆ ಅದು ಪದ್ಧತಿ ಐತೆ. ಹಂದಿ ಹೊಡೆದು 4 ಜನಾಂಗಕ್ಕೂ 4 ಥರ ತಲೆ ಒಬ್ರಿಗೆ ಕೊಡೋದು ಪದ್ಧತಿ ಐತೆ. ಅದಕ್ಕೂ ಇದೆಲ್ಲ ಮಾಡ್ತಾರೆ. ಟ್ರ್ಯಾಕ್ಟರ್ಗೆ ಹಿಡಿಸ್ಕೊಂಬಂದು ಟ್ರ್ಯಾಕ್ಟರ್ಗೆ ಮುಂದೆ ಕಟ್ಟಿ ಅದನ್ನ ಹೊಡ್ಕೊಂಬಂದಿರೋ ಹಂದಿನ ಮೆರವಣಿಗೆ ಮಾಡಿ ಐತೆ ನಮ್ಮ ಕಡೆನು. ಹಂದಿ ಇವಾಗ ಹತ್ತಲು ಕಮ್ಮಿ ಕಣಪ್ಪ. ಇಲ್ಲ ಅಲ್ಲಿ ನಾವು ಎಲ್ಲಿಗಾನ ಹೋಗ್ತಿದ್ವಿ ಗೊತ್ತೇ, ಪರಶುರಾಂಪುರ ಈ ಕಡೆ ಪಾವಗಡ ಅವೆಲ್ಲ ಹೋಗಿ ನಾವು ಇದ್ರಾಗ ತಗೊಂಬತ್ತಿದ್ವಿ. ಈ ಎಕ್ಸಲ್ ಇದಪ್ಪ ಇದು ಅದ್ರಾಗ ತಗೊಂಬತ್ತೀವಿ.